ಶಾಸ್ತ್ರಿಗಳೇ, ಶಿವರಾತ್ರಿಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತು ಶಿವ ಬರ್ತಾನೆ ಈ ರಾತ್ರಿ ಅನ್ನುವಂತಹ ಮಾಹಿತಿಯನ್ನು. ಹಾಗಾದರೆ ಶಿವನನ್ನು ಪೂಜೆ ಮಾಡೋದು ಹೇಗೆ, ಆತನನ್ನು ಆರಾಧನೆ ಮಾಡುವಂತಹ ವಿಧಾನಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದರೆ? ಕೆಲವು ಅಂಶಗಳನ್ನು ಶಾಸ್ತ್ರೀಯ ದೃಷ್ಟಿಯಿಂದ ಗಮನಿಸಿದ್ರೆ ಬಹಳ ಬೇಗ ಶಿವನನ್ನು ಒಲಿಸಿಕೊಳ್ಳಬಹುದು ಅಂತ ಸೂಚಿಸ್ತಾರೆ ವಿದ್ವಾಂಸರು, ಮಹನೀಯರು, ಅನುಭವಸ್ಥರು, ದೊಡ್ಡವರು. ಈ ಒಂದು ಸಂದರ್ಭದಲ್ಲಿ ರಾತ್ರಿ ಏನನ್ನು ಮಾಡಬೇಕು ನೀವು? ಯಾಮ ಪೂಜೆ ಅಂತ ಇದೆ. 4 ಯಾಮ ಪೂಜೆಯನ್ನು ಮಾಡಬೇಕು. ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭ ಮಾಡಿ ಬೆಳಗ್ಗೆ 6 ಗಂಟೆವರೆಗೆ, ಅಥವಾ ಸೂರ್ಯಾಸ್ತದಿಂದ, ವಸ್ತುತಃ ಸೂರ್ಯಾಸ್ತದಿಂದ ಸೂರ್ಯ ಉದಯದವರೆಗೆ 4 ವಿಭಾಗ ಮಾಡ್ತಾರೆ. ನಾನು ಉದಾಹರಣೆಗೆ 6 ಗಂಟೆ ಅಂತ ಇಟ್ಕೊಂಡಿದ್ದೆ. 6 ಗಂಟೆಯಿಂದ 7, 8, 9 3 ಗಂಟೆಗಳಿಗೆ ಒಂದು ಯಾಮ ಮುಗಿಯುತ್ತೆ. ಹೀಗೆ 3 ಗಂಟೆಗಳ ಹಾಗೆ 3, 4, 12 ಗಂಟೆ ಮುಗಿಯುತ್ತೆ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಮೊದಲ 3 ಗಂಟೆಗಳಲ್ಲಿ ಪರಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಮೊದಲ 3 ಯಾಮಗಳಲ್ಲಿ, ಅಂದರೆ ಉದಾಹರಣೆಗೆ 6 ಗಂಟೆಯಿಂದ 7, 8, 9 ಗಂಟೆಗಳವರೆಗೆ ಹಾಲಿನಿಂದ ಅಭಿಷೇಕ ಮಾಡ್ತಕ್ಕಂಥದ್ದು. ನಂತರ 3 ಗಂಟೆಗಳ ಕಾಲ ಮೊಸರಿನಿಂದ ಅಭಿಷೇಕವನ್ನು ಮಾಡಬೇಕು. ಮೊದಲ 3 ಗಂಟೆ ಹಾಲು, ನಂತರದ 3 ಗಂಟೆ ಮೊಸರು, ಆನಂತರದ 3 ಗಂಟೆ ತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು. ಕೊನೆಯ 3 ಏನು ಜಾವ ಇದೆ, ಕೊನೆಯ 3 ಗಂಟೆಗಳ ಕಾಲ ಆಗ ಜೇನಿನಿಂದ ಅಭಿಷೇಕವನ್ನು ಮಾಡಬೇಕು. ಇದು ಯಾಮ ಪೂಜೆಯಲ್ಲಿ ನಿರೀಕ್ಷಿತ. ಏನು ಮಾಡಬೇಕು ಅಂದರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಶಾಸ್ತ್ರಗಳು ಹೇಳುತ್ತೆ. ಇದರ ಹೊರತಾಗಿ ಇದೆಲ್ಲ 3 ಗಂಟೆಗಳ ಕಾಲ ಅಂತಂದರೆ ಎಷ್ಟು ಹೊತ್ತು ನಾವು ಹಾಲನ್ನು ಹಾಕೋದು, ಎಷ್ಟು ಲೀಟ್ರ್ ಬೇಕಾಗುತ್ತೆ, ಇದೆಲ್ಲ ಸಾಮಾನ್ಯರಿಗೆ ಆಗದೇ ಇರತಕ್ಕಂಥದ್ದು. ಯಾಕೆಂದರೆ 3 ಗಂಟೆಗಳ ಕಾಲ ಒಂದೇ ಸಮನೆ ಹಾಲು ಹಾಕೋದು ಅಂದರೆ ಕಷ್ಟವಾಗುತ್ತೆ. ಏನು ಮಾಡಬಹುದು ಒಬ್ಬ ಸಾಮಾನ್ಯ ಮನುಷ್ಯ? ನೋಡಿ, ಶಿವನಿಗೆ ಇಂಥದ್ದೇ ಅಂತಲ್ಲ, ಆತ ಅಭಿಷೇಕ ಪ್ರಿಯ ಅಂತ ಹೇಳಿದರು. ಹೀಗಾಗಿ ನೀವು ಜಲದಿಂದ ನೀರನ್ನು ತೆಗೆದುಕೊಂಡು ಅಷ್ಟೂ ಹೊತ್ತು 4 ಯಾಮವು ಜಲಾಭಿಷೇಕ ಮಾಡ್ತಕ್ಕಂಥದ್ದು. ನೀರಿಗೆ ಬರ ಇಲ್ಲ, ಈಗ ಸ್ವಲ್ಪ ಬರ ಇದೆ, ಆದರೆ ಒಂದು ಉದ್ಧರಣೆ ನೀರು ಸಾಕಾಗತ್ತೆ. ಒಂದು ಉದ್ಧರಣೆಯ ನೀರು ತೆಗೆದುಕೊಳ್ಳೋದಪ್ಪ, ಶಿವನ ಮೇಲೆ ನಮಃ ಶಿವಾಯ ಅಂತ ಹಾಕೋದು. ಮಂತ್ರ ಬರಲ್ಲ ಎಷ್ಟೋ ಜನಕ್ಕೆ, ಗೊತ್ತಿಲ್ಲ ತಂತ್ರ ಹೇಗೆ ಅಂತ. ಬೇಕಾಗಿಲ್ಲ, ಸರಳವಾದ ವಿಧಾನದಲ್ಲಿ ಮಾಡಿ. ಭಕ್ತಿ ಇರಬೇಕು, ಶಿವ ಮನಸ್ಸಿನಲ್ಲಿ ತುಂಬಿರಬೇಕು, ಬೇರೆ ಬೇರೆ ವಿಚಾರಗಳು ತುಂಬಿರಬಾರ್ದು. ನೀರನ್ನು ತೆಗೆದುಕೊಳ್ಳಿ, ಒಂದು ಉದ್ಧರಣೆ ನಮಃ ಶಿವಾಯ, ನಮಃ ಶಿವಾಯ, ಇದನ್ನೇ ಮಾಡಿ. ಶಿವನಿಗೆ ಸಂತೃಪ್ತನಾಗ್ತಾನೆ. ಆತ ವಸ್ತುತಃ ಅಗ್ನಿಸ್ತಂಭ. ಹಾಗೆ ಮೂಡಿರ್ತಕ್ಕಂಥವನು. ಇವತ್ತು ಅವನ ಹುಟ್ಟಿದ ಹಬ್ಬ ಶಿವರಾತ್ರಿ ಅಂತಕ್ಕಂಥದ್ದು. ಅಗ್ನಿಸ್ತಂಭ ತಾನು ಪ್ರಕಟವಾದ ಯಾವುದು, ಆ ಬ್ರಹ್ಮ ಹಾಗೂ ವಿಷ್ಣು ಅವರನ್ನು ಮೀರಿದ ಶಕ್ತಿ ಇದು ಅಂತ ತೋರಿಸಿಕೊಟ್ಟಂಥ ಒಂದು ದಿವಸ. ಹಾಗಾಗಿಯೇ ನಾವು ಶಿವರಾತ್ರಿಯನ್ನು ರಾತ್ರಿ ವೇಳೆಯಲ್ಲಿ ಅದು ನಡೆದಂಥ ಘಟನೆ, ಹಾಗಾಗಿ ರಾತ್ರಿ ಆಚರಿಸ್ತೀವಿ ನಾವು. ಆ ಅಗ್ನಿಸ್ತಂಭಕ್ಕೆ ತಂಪು ಮಾಡಬೇಕು. ಹಾಗಾಗಿ ನೀರಿನ ಅಭಿಷೇಕ ಅಂದರೆ ಅವನಿಗೆ ಬಹಳ ಇಷ್ಟ. ಅದನ್ನು ಇಡೀ ರಾತ್ರಿ ಮಾಡಿ. ಇನ್ನು ಕೆಲವರಿಗೆ ನಾನು ಅಭಿಷೇಕ ಮಾಡೋದು ಕಷ್ಟ ಅಂತಿರುತ್ತೆ. ಅಂಥವ್ರು ಏನಪ್ಪ ಮಾಡಬಹುದು? ಧ್ಯಾನ ಮಾಡಬೇಕಂತೆ. ಶಿವನ ಧ್ಯಾನ. ಏನು ಧ್ಯಾನ ಮಾಡೋದು ಅಂದರೆ ಹೇಗೆ ಯಾವ ರೀತಿಯಲ್ಲಿ? ನೀವು ನಿಮ್ಮ ಮನೆಯಲ್ಲಿ ಈಶಾನ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಈಶಾನ್ಯ ಅಂತಂದರೆ ಪೂರ್ವ, ಉತ್ತರ ಇವೆರಡರ ಮಧ್ಯೆ ಒಂದು ಮೂಲೆ, ಕಾರ್ನರ್ ಇರ್ತದಲ್ಲ, ಆ ಮೂಲೆಯನ್ನು ಈಶಾನ್ಯ ಮೂಲೆ ಅಂತ ಕರೀತಾರೆ. ಆ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿ ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಶಿವಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ನಮಃ ಶಿವಾಯ, ಅದು ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಷಡಕ್ಷರಿ ಮಂತ್ರ. ಅಥವಾ ಶಿವನ ಸಂಬಂಧಿ ಯಾವುದೇ ಮಂತ್ರ, ಅಷ್ಟೋತ್ತರ, ಸಹಸ್ರನಾಮ ಏನಾದರೂ ಹೇಳಿ. ಶಿವನನ್ನು ಮನಸ್ಸಿನಲ್ಲಿ ತುಂಬಿಕೊಳ್ತಕ್ಕಂಥದ್ದು. ಇಡೀ ಮೈ ಮನಗಳ ತುಂಬ ಶಿವ 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 ಶಿವ, ಶಿವನ ಹೊರತಾಗಿ ಬೇರೆ ಇನ್ನೇನು ಬರಬಾರ್ದು. ಹಾಗೆ ಧ್ಯಾನ.
ಯೋಗಶಾಸ್ತ್ರ ಹೇಳುತ್ತೆ ಧ್ಯಾನ ಅಂತಕ್ಕಂಥದ್ದು ಬಹಳ ಬಹಳ ಕಠಿಣವಾದದ್ದು. ಯಾಕಪ್ಪ ಅಂದರೆ ಕಣ್ಣು ಮುಚ್ಚಿದ ಕೂಡಲೇ ನಿಮಗೆ ಬೇರೆ 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 ಆಲೋಚನೆಗಳೇ ಬಂದು ರಾಚುತ್ತೆ, ಕಷ್ಟ. ಆದರೆ ಕಣ್ಣು ಮುಚ್ಚಿದರೆ ಹಾಗೆ, ಕಣ್ಣು ತೆರೆದ್ರೆ ಹಾಗಲ್ಲ. ಕಣ್ಣು ತೆಗೆದ್ರೆ ಶಿವಲಿಂಗ ಇದ್ದರೆ ಸಂತೋಷ. ಅದಕ್ಕೆ ಅಟ್ಲೀಸ್ಟ್ ನಾವು ಏಕಾಗ್ರತೆಯಿಂದ ಶಿವನನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಕಣ್ಣು ಮುಚ್ಚಿದ್ರೋ ಹಾಳಾದ್ರಿ. ಸಾಮಾನ್ಯವಾಗಿ ಜಾಗರಣೆ ಅಂತಂದರೆ ಏನಿರ್ತದೆ ಅಂದರೆ ಈ ಎಲ್ಲೋ ಒಂದು ಕಡೆ ಒಂದು ಸಂಭ್ರಮ, ಅಥವಾ ಇನ್ನೇನೋ ನಗೆ ಜಾಗರಣೆ, ಅಥವಾ ಇನ್ನೇನೋ ಬೇಡದ ಈ ಥರದ್ದು ಸಂಭ್ರಮಗಳ ಸಂತೋಷ ಬೇಕು. ಸಂಭ್ರಮ ಇಲ್ಲ ಅಂತಲ್ಲ, ಆದರೆ ಇವತ್ತಲ್ಲ. ಇವತ್ತು ಈ ರಾತ್ರಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಆ ಮೂಲಕ. ಇನ್ಯಾರದ್ದೋ ವಿಚಾರದ ನಗೆ, ಇನ್ಯಾರದ್ದೋ ವಿಚಾರಗಳ ಹಾಡು, ಕುಣಿತ, ಇವುಗಳಿಗಿಂತ ಶಿವನ ಕುರಿತಾದ ಹಾಡು ಹೇಳಿ, ಶಿವನ ಕುರಿತಾದ ನೃತ್ಯ ಮಾಡಿ, ಶಿವನ ಕುರಿತಾದ ಕೀರ್ತನ, ಸಂಕೀರ್ತನೆ, ಧ್ಯಾನ, ಜಪ, ತಪ, ಹೋಮ ಏನಾದರೂ ಮಾಡಿ. ಅಂತೂ ಅದು ಶಿವಮಯವಾಗಿರಬೇಕು. ಸುಮ್ಮನೆ ಇನ್ನೇನೋ ಮೈಕ್ ಸೆಟ್ ಹಾಕದೆ ಇನ್ನೇನೋ ಕೇಳಿಸ್ಕೊಂಡೆ ಅಂತಂದರೆ ಸರ್ವಥಾ ಶಿವ ಬರಲ್ಲ. ಶಿವ ಅಲ್ಲಿಗೆ ಸುಳಿಯೋದೇ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಸಾಮಾನ್ಯವಾಗಿ ಈಗ ಶಿವರಾತ್ರಿ ಅಂದರೆ ಏನೋ ಒಂದು ಸಂಭ್ರಮವಂತೂ ಎದ್ದಿರತಕ್ಕಂಥದ್ದು ಅಂತಾಗ್ಬಿಟ್ಟಿದೆ. ಅದಲ್ಲ. ಶಿವರಾತ್ರಿ ಅಂದರೆ ಶಿವನನ್ನು ತುಂಬಿಕೊಳ್ತಕ್ಕಂಥದ್ದು. ಇಡೀ ರಾತ್ರಿ ಶಿವಸ್ಮರಣೆಯಲ್ಲಿ ನಾವು ಭಾಗಿಗಳಾಗಿರಬೇಕು, ನಮ್ಮನ್ನು ತೊಡಗಿಸ್ಕೊಳ್ಬೇಕು, ಕಾಯ ವಾಚ ಮನಸ. ಇದು ಶಿವರಾತ್ರಿಯಲ್ಲಿ ನಾವು ಆಚರಿಸಬೇಕಾಗಿರತಕ್ಕಂಥ ವಿಷಯ, ವಿಧಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.